ನನ್ನ ಮೇಲೆ ಒಂದು ವಾರದಲ್ಲಿ ಪೊಲೀಸ್ ಇಲಾಖೆಯಿಂದ 2 ನಾನ್ ಬೈಲಬಲ್ ವಾರೆಂಟ್ ಬಂದಿದೆ. ಅದು ಸ್ವಯಂ ಪ್ರೇರಿತವಾಗಿ ಹಾಕಿದ್ದಾರೆ. ಅವರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಹಾಕಬೇಕು ಅಂತ ಏನಾದರೂ ಕೂಡ ಮಾರ್ಗದರ್ಶನ ಬಂತೋ ಅಥವಾ ಅವ್ರಿಗೇನೆ ಈ ರೀತಿ ಕೆಟ್ಟ ಬುದ್ಧಿ ಬಂತೋ ನನಗೆ ಗೊತ್ತಿಲ್ಲ. 2 ನಾನ್ ಬೈಲಬಲ್ ವಾರೆಂಟ್ ಕೇಸ್ ಹಾಕದಂಥ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರದ ಯಾರು ಈ ಪೊಲೀಸ್ ಇಲಾಖೆಗೆ ಮಾರ್ಗದರ್ಶನ ಮಾಡಿದ್ರು ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ, ಅಥವಾ ಜಿಲ್ಲಾ ರಕ್ಷಣಾಧಿಕಾರಿಗಳನ್ನೇ ಸ್ವಪ್ರೇರಣೆಯಿಂದ ಮಾಡಿಸಿರೋ ಗೊತ್ತಿಲ್ಲ. ನಾನು ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ, ನಾನು ಮಾಡಿದ ತಪ್ಪೇನು ಅಂತ. ವಕ್ತ ಆಸ್ತಿ ಅಂತ ಏನು ಪಹಣಿಯಲ್ಲಿ ಆಗಿದ್ದಾರೋ ಅದು ತಿದ್ದುಪಡಿ ಮಾಡಿ ಅದನ್ನು ವಾಪಸ್ಸು ದೇವಸ್ಥಾನದ ಹೆಸರು ಬರೆದ್ರು. ಇದೊಂದೇ ಆಸ್ತಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ವಾಪಸ್ ಪಹಣಿನ ಅದೇ ಒಂದು ದೇವಸ್ಥಾನದ ಹೆಸರು ಮಾಡಿರೋದು, ಉಳಿದು ಯಾವುದೂ ಮಾಡಿಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ಈ ದೇಶದಲ್ಲಿ ರಾಜ್ಯದಲ್ಲಿ ಖಂಡಿತ ಜನ ದಂಗೆ ಹೇಳ್ಬೋದು. ಹಾವೇರಿನಲ್ಲಿ ಒಂದು ಹಳ್ಳಿ ಜನ ಮುಸಲ್ಮಾನರಿರೋಂಥ ಜಾಗಗಳಿಗೆ ಸಿಕ್ಕಾಪಟ್ಟೆ ಕಲ್ಲು ಹೊಡೆದ್ರು. ಏನು ಬೇಕಾದ್ರೂ ಗಲಾಟೆ ಆಗ್ಬೋದು, ಯಾರನ್ನ ಬೇಕಾದ್ರೂ ಕೊಲ್ಬೋದು ಸಾಧು ಸಂತರ ನೇತೃತ್ವದಲ್ಲಿ ಅಂತ ಹೇಳಿದ್ದು ಹೌದು. ಆ ರೀತಿ ಆಗಬಹುದು ಅಂತ ಮಾತ್ರ ಹೇಳಿದ್ದೀನಿ ನಾನು. ಕೊಂದು ಬಿಡ್ತಾರೆ, ಕೊಲ್ತೀವಿ ಈ ಮಾತು ಎಲ್ಲೂ ಹೇಳಿಲ್ಲ. ಏನು ಸ್ಫೂರ್ತಿ ಬಂತೋ ಗೊತ್ತಿಲ್ಲ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ, ಪೊಲೀಸ್ ಇಲಾಖೆಗೆ. ಇದರಲ್ಲಿ ಏನು ತಪ್ಪಿದೆ ಅಂತ ಅವ್ರು ಹೇಳಿ ನೋಡೋಣ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು RSS BJP ಅವರು ವಿಷ ಸರ್ಪ, ಅವ್ರನ್ನ ಕೊಲ್ಲಿ ಅಂತ ಹೇಳಿದ್ರು. ಅವ್ರ ಮೇಲೆ FIR ಬೀಳಲಿಲ್ಲ. ಯಾರು ಆ ಸಂತ, ಆತ ಜೈಲಲ್ಲಿದ್ದಾನೆ. ಅವ್ರ ಪರವಾಗಿ ಕೋರ್ಟ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ಪ್ರಯತ್ನ ನಡೆದಂಥ ವಕೀಲ ರಾಮನ್ ಅನ್ನೋರನ್ನ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಇದು ರಾಕ್ಷಸಿ ಪ್ರವೃತ್ತಿ. ಇದನ್ನ ಖಂಡನೆ ಮಾಡಿದ್ದು ಹೌದು. ಈಗ ಅನ್ನ ಹಾಕಿದವ್ರ ಮನೆಗೆ ಕನ್ನ ಹಾಕಿರೋಂಥ ಆ ಬಂಗಾಳದ ಮುಸಲ್ಮಾನರ ಬಗ್ಗೆ ನಾನು ಮಾತಾಡಿದ್ರೆ ನಮ್ಮ SP-ಗೆ, ನಮ್ಮ ಕಾಂಗ್ರೆಸ್ನವರಿಗೆ, ಆ SDPI ಪ್ರತಿಭಟನೆ ಮಾಡಿದ್ರಂತೆ. ನಾನು ಇದೇ ರೀತಿ ಮಾತಾಡೋನೇ ಇಡೀ ಜೀವನ. ದೇಶದ್ರೋಹಿ ಚಟುವಟಿಕೆ ಮಾಡೋರ ಬಗ್ಗೆ, ಧರ್ಮದ್ರೋಹಿ ಮಾಡೋಂಥ ಅವ್ರ ಬಗ್ಗೆ ನನ್ನ ಹೋರಾಟ ಚಿರಂತರವಾಗಿ ನಡೀತಾನೆ ಇರುತ್ತೆ. SP ಅವರು ಇದ್ರ ಬಗ್ಗೆ ಸ್ಪಷ್ಟತೆ ಕೊಡಬೇಕು. ನೀವು ಪತ್ರಕರ್ತರು ಕೇಳ್ತಂಗೆ ನಾನು ಅವ್ರ ಮೇಲೆ ಕೇಸ್ ಹಾಕಕ್ಕೆ ಹೋಗಲ್ಲ, ನಂದು ಅಭ್ಯಾಸನೂ ಅದಿಲ್ಲ. ಆದರೆ ಇಡೀ ರಾಜ್ಯದಲ್ಲಿ ನಾನು ತಗೊಂಡಿರೋಂಥ ಕ್ರಮ, ನನ್ನ ಹೇಳಿಕೆ ಎಲ್ಲರೂ ಮೆಚ್ತಾ ಇದ್ದಾರೆ. ಒಬ್ಬರು ಕೂಡ ಇದನ್ನಿಲ್ಲ. SDPI ಅನ್ನೋಂಥ ಸಂಸ್ಥೆ ಅವ್ರು ಬಿಟ್ಟರೆ ಯಾರೂ ಕೂಡ ಇದನ್ನು ಖಂಡನೆ ಮಾಡಿಲ್ಲ. ನಾನು ಅದಕ್ಕೋಸ್ಕರ ಹೇಳಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಕೊಲ್ಲಿ ಅಂತ ಹೇಳಿದ್ರು, ಅಂಥವ್ರ ಬಗ್ಗೆ ಅವ್ರು ಕ್ರಮ ಹಾಕಲಿಲ್ಲ. ಇದ್ರ ಬಗ್ಗೆ SP ಅವರು ಸ್ಪಷ್ಟನೆ ಕೊಟ್ಟರೆ ಒಳ್ಳೆಯದು.